ನಮಸ್ತೆ ಕರುನಾಡು. ಬೆಳಗ್ಗೆನೆ ಟ್ರೈನ್ ಅಂತ ಫೋನ್ ಹೊಡ್ಕೋತಾ ಇತ್ತು. ನೋಡಿದ್ರೆ ಯಾವ್ದು ಹನ್ನೊಂದು ಕಟ್ ಮಾಡ್ಬಿಟ್ಟು ಮಲ್ಕೊಂಡೆ. ಮತ್ತೆ ನಕ್ಕರ್ಲೆ ಅಂತ ಹೊಡ್ಕೋತಾ ಇತ್ತು. ಪಿಕ್ ಮಾಡಿದ ತಕ್ಷಣ ಬಾರೋ ಕಂದ ಇವತ್ತು ಶೋ ಐತೆ ಅಂತ ಅಂದ್ರು. ಚಲೋ ಅಂತ ಸ್ನಾನ ಮಾಡಿ ಪೌಡ್ರ್ ಹಾಕೊಂಡು ಮನೆಯವ್ರಿಗೆ ಟಾಟಾ ಮಾಡಿ ಏಯ್ ಡಾರ್ಲಿಂಗ್ ಅಂತ ಕೇಳ್ಕ್ರೆ ನಡಿಯ ಪೌಡೆ ಅಂತ ಬೈದ್ ಕಳ್ಸಿದ್ಲು. ಅಮ್ಕು ಡಮಾಲ್ ಬಸ್ ಸ್ಟಾಪ್ ಬಂದಿದ ತಕ್ಷಣ ದೇವ್ರಗಳ ದರ್ಶನ ಆಯ್ತು. ಲೇ ಜಾಕ್ರಾಜ ಕುಂಡಿ ಮುಸ್ಕೊಂಬಂದತ್ತು. ಲೇ ಅಂತ ಕುತ್ಕೊಂಡ್ ನೋಡ್ತೀನಿ. ಮುಂದೆ ಕೂತಿರೋ ಹುಡುಗಿ ಚೆನ್ನಾಗೋಳಲ್ಲ. ಇಲ್ಲ ನಾ ಅದಕ್ಕಿಂತ ಮುಂದೆ ಆಂಟಿ ಕೂತವ್ರಲ್ಲ ಅವ್ರು ಚೆನ್ನಾಗವ್ರೆ ಅಂತ ಮುಂದೆ ನೋಡ್ತೀನಿ. ತಗೋ ಅದ್ ನೋಡ್ರೆ ನಮ್ಮ ಅಜ್ಜಿನೇ. ಇದನ್ನೆಲ್ಲಾ ನೋಡಿ ಹೊಟ್ಟೆ ಹಸಿ ಆಗಿ ಹೋಟ್ಲಿಗೆ ಬಿಡ್ತೀನಿ. ಇಲ್ಲೋಡ್ರೆ ನನ್ ಫ್ಯಾನ್ಸು ಬಿಡು ಫ್ಯಾನ್ಸು ಅಂದ್ಬಿಟ್ಟು ಒಂದ್ ಟೀ ಕೊಡಿಸ್ದೆ. ಒಂದ್ ಟೀಗೆ ಒಂದ್ ಪ್ಲೇಟ್ ದೋಸೆ ಟ್ಯಾಕ್ಸ್ ಹಾಕ್ದೆ. ಹೀರೋ ತರ ಕ್ಲಾಸ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಅವ್ರದ್ದು ಮೈಂಡ್ ವಾಯ್ಸು ಬಂದ್ಬಿಡ್ತಾನೆ. ಗಂಟೆ ಆಡ್ಸ್ಕೊಂಡ್ ಫೋನ್ ಇಟ್ಕೊಂಡು ಹೋಗ್ಲಿ ಬಿಡು ಅಂದ್ಬಿಟ್ಟು ಒಂದ್ ರೌಂಡ್ ಪ್ರಾಕ್ಟೀಸ್ ಮುಗಿಸ್ಕೊಂಡು ನಾವು ಹೊಟ್ಟಿದ್ದೆ. ಇಲ್ಲಿಗೆ ಚೆನ್ನಾಗ್ ಕುಷ್ಕ ಕಬಾಬ್ ತಿನ್ಕೊಂಡು ಅಣ್ಣವ್ರೆ ನಮಸ್ಕಾರ ಅನ್ಬಿಟ್ಟು ಈ ಕಡೆ ತಿರುಗ್ತೀವಿ. ಅಣ್ಣ ಬೆಳಗ್ಗೆನೆ ರೋಡಿಗೆ ನೀರು ಉಯ್ತವನೆ. ಜಿಗ್ ಅಂತ ಸಾಂಗ್ ಆಡ್ಕೊಂಡು ಒಂದ್ ರೀಲ್ಸ್ ಮಾಡಿ ಶೋ ಮುಗಿಸ್ಕೊಂಡು ನಾವು ಹೋಗಿದ್ದೆ ತಿನ್ನೋಕೆ. ಅಣ್ಣ ದೋಸೆ ಆಗ್ತದಿದ್ ನೋಡಿ ಬಾಯಲ್ಲಿ ನೀರ್ ಬಿಡ್ತಾ ಇತ್ತು. 4 ದೋಸೆ ಬಾಯ್ಗೆ ಹಾಕೊಂಡು ಅದೇ ಟೈಮ್ ನನ್ಗೊಂದ್ ಐಡಿಯಾ ಬಂತು. ಇಲ್ಲೇ ಪಕ್ಕದಲ್ಲಿ ನಾನು ಒಂದ್ ದೋಸೆ ಅಂಗಡಿ ಇಕ್ಬಿಟ್ರೆ ಇಷ್ಟೆಲ್ಲಾ ಜನ ಬರ್ತಾರೆ, ಒಳ್ಳೆ ದುಡ್ಡು ಮಾಡ್ಬೋದು ಅಂತ. ಯಪ್ಪ ಅಷ್ಟ್ ದೊಡ್ಡ ರಿಸ್ಕ್ ನನ್ಗೆ ಯಾಕೆ. ಇವತ್ತಿನ ನನ್ ಮಿನಿ ವ್ಲಾಗ್ ಎಂಡ್ ಮಾಡ್ತಾ ಇದೀನಿ. ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ಲೈಕ್ ಮಾಡಿ. ಬೈ ಗಾಯ್ಸ್.